ಶಂಭುವಜಿ, ನೀವು ನನಗೆ ಸಂಬಂಧಿಸಿದ ಸಮಸ್ತ ಸೂಚನಾ ಪಟ್ಟಿನ ಒಗ್ಗೂಡಿಸಿದ್ದೀರಿ. ಅವಶ್ಯ ಯಾವುದೋ ಅವಶ್ಯ ಕಾರ್ಯಕ್ಕಾಗಿಯೇ ನಿಮಗೆ ನನ್ನ ಅವಶ್ಯಕತೆ ಇದೆ. ಪಂಡಿತ ರಾಮಕೃಷ್ಣರೇ, ನೀವು ತುಂಬಾ ಚತುರರಿದ್ದೀರಾ. ಅದಕ್ಕೆ ನಾವು ನಿಮ್ಮ ಅಪಹರಣ ಮಾಡಿದ್ದೀವಿ. ಕೃಪೆ ಮಾಡಿ ಇದನ್ನು ತೆಗೀರಿ, ತೆಗಿರಿ, ತೆಗಿರಿ. ಇದರಲ್ಲೇನೋ ಬರ್ದಿದೆ. ನನಗಿಂತಲೂ ವಿಭಿನ್ನ ಆದ್ರೆ ನನ್ನಂತೆಯೇ ಇದೆ. ಹೇಳು ನಾನು ಹೇಗಿರಬಹುದು. ಯಾವಾಗ್ಲೂ ಸತ್ಯವನ್ನೇ ಹೇಳುತ್ತದೆ. ಲಂಚಕ್ಕಾಗಿ ಬಾಯಿ ತೆರೆಯುವುದಿಲ್ಲ. ದೂರ ಹೋದರೆ ಆಗುವುದು ಅದೃಶ್ಯ, ಹತ್ತಿರವಿದ್ದರೆ ಆಗುವುದು ಪ್ರಕಟ. ಬಗೆಹರಿಸು ಈ ಕ್ಲಿಷ್ಟಕರ ಒಗಟ. ಪಂಡಿತ ರಾಮಕೃಷ್ಣ, ನನ್ನ ಪಿತಾಶ್ರೀಯ ಪೂರ್ತಿ ಜೀವನ ವ್ಯಾಪಾರದಲ್ಲೇ ಹೋಗ್ತಾ ಬರ್ತಾ ಅಲಿಯುತ್ತಲೇ ಕಳೆದೋಯ್ತು. ಆದರೆ 1 ವರ್ಷಗಳ ಹಿಂದೆ ಅವರ ಮೃತ್ಯು ಆಯಿತು. ಮತ್ತು ಅವರ ಮೃತ್ಯುವಿನ ಮುನ್ನ ಅವರು ಬಿಟ್ಟು ಹೋಗಿದ್ದಾರೊಬ್ಬ ಮುಗ್ಧ ಹುಡುಗನನ್ನ. ನನ್ನ ಚಿಕ್ಕ ತಮ್ಮ. ಮತ್ತವನ ಜೊತೆ ಬಿಟ್ಟು ಹೋಗಿದ್ದಾರೆ ಲೂಟಿ ಮಾಡಿದ ಎಲ್ಲ ಕಮಾಯಿ. ಹೊರಗಾಗ್ತೀನಿ. ಚೆನ್ನಾಗಿದೆ, ಚೆನ್ನಾಗಿದೆ. ನಿಮ್ಮ ದೃಷ್ಟಿಕೋನದಲ್ಲಿ ಇದು ತುಂಬಾ ಹರ್ಷದ ಪ್ರಸಂಗ. ಏನ್ ಹೇಳಿದ್ರಿ ನೀವು? ನನ್ನ ಪಿತಾಶ್ರೀಯ ಮೃತ್ಯು ನನಗೆ ಹರ್ಷದ ಪ್ರಸಂಗವೇ? ಅಯ್ಯೋ, ಇಲ್ಲ 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 ಇಲ್ಲ, ಮೃತ್ಯುವಲ್ಲ. ನಿಮ್ಮ ಪಿತಾಶ್ರೀ ಕೊನೆಗಾಲದಲ್ಲಿ ಅಷ್ಟು ಧನ ಬಿಟ್ಟೋಗಿದಾರಲ್ಲ, ಅದು ಹರ್ಷದ ವಿಷಯ. ನನ್ನ ಪಿತಾಶ್ರೀಯ ಸಮಕ್ಷ ನಾನೊಬ್ಬ ಅಯೋಗ್ಯನಾಗಿದ್ದೆ. ಅದೇ ಸತ್ಯವೂ ಆಗಿತ್ತು. ಕೆಲ ಸೀಮೆಯವರೆಗೆ. ಅವರು ಸತ್ತ ನಂತರ ಅವರು ಎಲ್ಲ ಲೂಟಿ ಮಾಡಿದ ಧನ, ಎಲ್ಲ ಸಂಪತ್ತನ್ನು ಎಲ್ಲೋ ಬಚ್ಚಿಟ್ಟಿದ್ದಾರೆ. ಮತ್ತೆ ನನಗೋಸ್ಕರ ಬಿಟ್ಟಿದ್ದಾರೆ ಅರ್ಥವಾಗದ ಒಗಟನ್ನ. ಇದರಲ್ಲಿ ಬಚ್ಚಿಟ್ಟಿದ್ದಾರೆ ಆ ಸಂಪತ್ತನ್ನು ಸೇರುವ ರಹಸ್ಯ. ಅದು ನನ್ನ ಊಹೆಗೂ ಮೀರಿತು. ನೀವು ಏನ್ ಹೇಳೋಕ್ ಬಯಸ್ತಿದ್ದೀರಾ? ಏನ್ ಹೇಳ್ತಿದ್ದೀನಿ ಅಂದ್ರೆ, ನಾನು ಪ್ರತಿ ಬಾರಿ ಎಷ್ಟೋ ವಿದ್ವಾನರನ್ನು ಅಪಹರಣ ಮಾಡಿಸಿ ಈ ಒಗಟನ್ನು ಬಿಡಿಸಲು ಹೇಳಿದ್ದೆವು. ಆದರೆ ಯಾರಿಗೂ ಸಫಲತೆ ಪ್ರಾಪ್ತಿಯಾಗದ ಕಾರಣ ನಾನು ಅವರೆಲ್ಲರನ್ನು ಹೊರಗೆ ಹಾಕಿದ್ದೇನೆ. ಆನಂತರವೇ ನನಗೆ ನಿಮ್ಮ ಗುಣಗಾನ, ಚತುರತೆ ಮತ್ತೆ ಬುದ್ಧಿವಂತಿಕೆಯ ಸೂಚನೆ ಪ್ರಾಪ್ತಿಯಾಯಿತು. ಅದರ ಸ್ವರೂಪವೇ ನೀವಿಲ್ಲಿದ್ದೀರಿ. ಈ ಒಗಟನ್ನು ಬಿಡಿಸುವುದಕ್ಕೆ ನನಗೆ ಸಹಾಯ ಮಾಡುತ್ತೀರಾ? ಅಂದ್ರೆ ನಿಮ್ಮ ಉದ್ದೇಶ ಏನಂದ್ರೆ, ನಿಮ್ಮ ಪಿತಾಶ್ರೀ ಕಡೆಯಿಂದ ಲೂಟಿ ಮಾಡಿ ಕೂಡಿಟ್ಟಿರುವ ಧನವನ್ನ ಪ್ರಾಪ್ತಿ ಮಾಡೋಕೆ ನಾನು ನಿಮಗೆ ಸಹಾಯ ಮಾಡಬೇಕು. ಇದೇ ನನ್ನ ಉದ್ದೇಶ. ಒಂದು ಮಾತು ಹೇಳ ಶಂಭು ಮಹಾಶಯ, ನಿಮ್ಮ ಪಿತಾಶ್ರೀ ನಿಮ್ಮ ಬಗ್ಗೆ ಏನ್ ಅನ್ಕೊಂಡಿದ್ರೋ ಅದು ಖಂಡಿತ ಸತ್ಯವೇ. ನೀವು ಸತ್ಯವಾಗಿ ಅಯೋಗ್ಯರೇ. ಹೊರಗಾಗ್ತೀನಿ. ಹಾಕಿ. ನಿಮಗೆ ತಿಳಿದಿದೆಯೇ ನಾನು ಯಾರು ಅಂತ? ಚೆನ್ನಾಗೇ ತಿಳಿದಿದೆ. ನೀವು ಪಂಡಿತ ರಾಮಕೃಷ್ಣ. ಪಂಡಿತ ರಾಮಕೃಷ್ಣ ಬುದ್ಧಿಜೀವಿ ಮತ್ತು ಚತುರ. ನಿಮ್ಮ ಬುದ್ಧಿವಂತಿಕೆ ಕ್ಷಮತೆ 100 ಆನೆಗಳ ಬಲಕ್ಕಿಂತಲೂ ಅಧಿಕ ಶಕ್ತಿಶಾಲಿ. ಪ್ರಶಂಸೆ ಮಾಡಿದ್ದಕ್ಕೆ ಆಭಾರಿಯಾಗಿದೆ. ಆದ್ರೆ ಇದೆಲ್ಲರ ಜೊತೆಗೆ ನಾನು ವಿಜಯನಗರದ ಮಹಾರಾಜ ಶ್ರೀ ಕೃಷ್ಣದೇವರಾಯರ ವ್ಯಕ್ತಿಗತ ಸಲಹೆಗಾರ ಕೂಡ. ಒಂದ್ ವೇಳೆ ಅವ್ರಿಗೇನಾದ್ರೂ ತಿಳಿದ್ರೆ ನೀವು ನನ್ನ ಅಪಹರಣ ಮಾಡಿದ್ದೀರಾ ಅಂತ, ನಿಮ್ಮ ಪರಿಸ್ಥಿತಿ ಏನಾಗತ್ತೆ? ಈ ಕಥನ ನಿಮ್ಮದು ಪೂರ್ಣ ತರಹ ಸತ್ಯವೇ. ಆದರೆ ನಾನು ನನ್ನ ಪಿತಾಶ್ರೀ ಬಿಟ್ಟು ಹೋದಂತಹ ಸಂಪತ್ತನ್ನು ಹುಡುಕುವುದರಲ್ಲಿ ಅಸಮರ್ಥನಾದರೆ ಆಗ ನಾನು ನನ್ನ ಸೈನಿಕರಿಗೆ ವೇತನ ನೀಡಲಾಗುವುದಿಲ್ಲ. ಅದರ ಸ್ವರೂಪ ಅವರು ನನ್ನನ್ನು ತ್ಯಾಗ ಮಾಡ್ತಾರೆ. ಸ್ವಾಮಿಗೆ ವೇತನ ನೀಡಲಾಗುವುದಿಲ್ಲ, ಅವರು ನನ್ನ ತ್ಯಾಗ ಮಾಡ್ತಾರೆ. ನಾನು ಬಡವನಾಗ್ತೇನೆ. ಎಲ್ಲ ಕಡೆ ಸಾಲ ಮಾಡಿದ್ದೀನಿ. ನಾನೆಲ್ಲೇ ಹೋದ್ರೂ ಜನ ನನ್ನನ್ನು ಹೊಡೆದು ಹೊರಗಾಗ್ತಾರೆ. ನನಗೆ ಈ ರೀತಿ ಜೀವನ ಸಾಗಿಸೋದ್ರ ಬದಲು ಮಹಾರಾಜ ಶ್ರೀಕೃಷ್ಣ ದೇವರಾಯ ನನಗೆ ಮೃತ್ಯು ದಂಡನೆ ನೀಡೋದು. ಇದೇ ಆಲೋಚನೆಗೆ ತಲುಪಿದ ನಂತರ ನಾವು ನಿನ್ನನ್ನು ಅಪಹರಣ ಮಾಡೋ ನಿರ್ಣಯ ತೆಗೆದುಕೊಂಡದ್ದು. ಉಚಿತವೇ ಮಾಡಿದ್ದೀನಲ್ಲವೇ ಪಂಡಿತ ರಾಮಕೃಷ್ಣ? ಖಂಡಿತ ಇಲ್ಲ, ನಿಮ್ಮ ನಿರ್ಣಯ ಅನುಚಿತ. ಏಕೆಂದ್ರೆ ನಾನು ನಿಮಗೆ ಸಹಾಯ ಮಾಡೋದಿಲ್ಲ, ಎಂಥ ಪರಿಸ್ಥಿತಿಲೂ ಮಾಡಲ್ಲ.
ಆಹಾಹಾ, ನಮಗೆ ನಿಮ್ಮಿಂದ ಇದೇ ಆಸೆ ಇತ್ತು ಪಂಡಿತ ರಾಮಕೃಷ್ಣ. ಅದಕ್ಕಾಗಿ ನಿಮಗಾಗಿ ನಾವೊಂದಿಷ್ಟು ವಿಶಿಷ್ಟ ಅತಿಥಿಗಳನ್ನು ಆಮಂತ್ರಿಸಿದ್ದೇವೆ. ಬನ್ನಿ, ಆ ವಿಶಿಷ್ಟ ಅತಿಥಿಗಳಿಗೆ ನಿಮ್ಮನ್ನು ಪರಿಚಯಿಸುತ್ತೇವೆ. ಹಾಗೆ ಆಗ್ಲಿ, ಬೇಗ ನಡೀರಿ. ವಿಶಿಷ್ಟ ಅತಿಥಿ ಯಾರು? ಬನ್ನಿ ಬನ್ನಿ. ಶಾರದಾ, ನೀವೆಲ್ರೂ ಇಲ್ಲೇ? ಅಯ್ಯೋ, ನೀವ್ ನಿಮ್ ಮಿತ್ರನ್ ಬಗ್ಗೆ ಯಾವತ್ತೂ ನಮಗ್ ಹೇಳಲೇ ಇಲ್ಲ. ಅವ್ರು ನನ್ನ ಮಿತ್ರ. ನೋಡಿ ಎಷ್ಟು ಸುಂದರವಾದ ಹಾರ ನೀಡಿದ್ದಾರೆ ಇವರು. ನೀವ್ ನಮ್ ವಿವಾಹಕ್ಕೆ ಯಾಕೆ ಬರ್ಲಿಲ್ಲ? ಏನ್ ಮಾಡ್ಲಿ, ನಮ್ಮ ಘನಿಷ್ಠ ಮಿತ್ರ ಪಂಡಿತ ರಾಮಕೃಷ್ಣ ನಮ್ಮನ್ನು ವಿವಾಹಕ್ಕೆ ಆಮಂತ್ರಿಸಲೇ ಇಲ್ಲ. ಅಮ್ಮ ಹೇಳ್ತಿದ್ದಾರೆ, ಇವ್ರಂತೂ ನಿಮ್ ಬಗ್ಗೆ ಯಾವತ್ತೂ ನಮ್ಗೇನು ಅಯ್ಯೋ ಅಮ್ಮ, ಏನೇ ಇಲ್ ನೋಡಿ. ಅಮ್ಮ, ನಿನ್ನ ಲಾಠಿ ಪ್ರಹಾರ ಮೊದ್ಲೇ ಭಾರವಾಗಿರುತ್ತೆ. ಇದನ್ ಬೆಳ್ಳಿದ್ ಯಾಕೆ ಮಾಡಿಸ್ದೆ? ಇವ್ರಲ್ಲ, ನಿಮ್ ಮಿತ್ರರೇ ಮಾಡ್ಸಿ ಕೊಟ್ಟಿರೋದು. ಇಲ್ಲೋಡು ಗಂಟೆಗಳು ಚೆನ್ನಾಗಿದೆ ಅಲ್ವಾ? ಇದ್ಲಿಂದ ಬದಲವಾದ ಧ್ವನಿ ಬರುತ್ತೆ. ಚೆನ್ನಾಗಿದೆ ಚೆನ್ನಾಗಿದೆ, ಚೆನ್ನಾಗಿದೆ ಚೆನ್ನಾಗಿದೆ. ನಿಮ್ಮ ಬಗ್ಗೆ ಸಂಪೂರ್ಣ ಅರಿವಿದೆ ನಮಗೆ. ಹೊರಗಾಗ್ತೀನಿ. ಅತ್ಯಂತ ಪ್ರಶಂಸನೀಯ ಕಾರ್ಯ ಮಾಡಿದೀರಾ ನೀವು. ನಾನು ನಿಮಗ್ ಸಹಾಯ ಅವಶ್ಯ ಮಾಡ್ತೇನೆ. ಆದ್ರೆ ಏನಂದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅದೇನಂದ್ರೆ ತುಂಬಾ ಜಟಿಲವಾದ ಒಗಟು. ಅದಕ್ಕೆ ಪರಿಹಾರ ನೋಡೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತಲ್ವಾ? ಎಲ್ಲ ಅಲಗಾಡುತ್ತಿದೆ. ಶಾರದಾ, ನಿನಗೂ ಅನುಭವ ಆಯ್ತಾ? ಅದು ಅವಶ್ಯ. ಪಂಡಿತ ರಾಮಕೃಷ್ಣ, ನೀವು ಸಮಯ ತಗೊಳ್ಳಿ, ಅವಶ್ಯ ತಗೊಳ್ಳಿ. ಆದ್ರೆ ಅದಕ್ಕೂ ಮೊದಲು ನೀವು ಭೋಜನ ಕೊಠಡಿಗೆ ಹೋಗಿ ಭೋಜನ ಗ್ರಹಣ ಮಾಡಿ. ಒಡೆಯ, ಭೋಜನ ಕೊಠಡಿಲೆ ಸಂಪೂರ್ಣ ವ್ಯವಸ್ಥೆ ಆಗಿದೆ. ಉಪ್ಪಿಟ್ಟು ಬಿಸಿ ಇದೆ. ಕೇವಲ ಉಪ್ಪಿಟ್ಟು ಬಿಸಿ ಇದೆಯಾ? ಬೇರೆ ಊಟ ಶೀತಲ್ವೇ? ಇಲ್ಲ, ಸಂಪೂರ್ಣ ಭೋಜನ ಬಿಸಿ ಇದೆ. ಉಪ್ಪಿಟ್ಟು ಬಿಸಿ ಇದೆ. ಇದಕ್ಕೂ ಮೊದಲು ಸಮಸ್ತ ಭೋಜನ ತಣ್ಣಗಾಗುವುದರೊಳಗೆ ಬನ್ನಿ, ಭೋಜನ ಕೊಠಡಿಗೆ ಪ್ರಸ್ಥಾನಿಸೋಣ. ನಡ್ರಿ ಬನ್ನಿ ಬನ್ನಿ. ಅಯ್ಯೋ, ನನ್ ಭೋಜನ ಮಾಡಕ್ ಹೋಗ್ಬೇಕು. ಶಿವ 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 ಶಿವ, ಈ ಪಂಡಿತ ರಾಮಕೃಷ್ಣ ನಮ್ಮ ತಲೆ ಒಳಗೆ ಹೇಗೆ ಅಂಕಿತರಾಗಿದ್ದಾರೆ ಅಂದ್ರೆ ಇಲ್ಲಿಯೂ ದೃಷ್ಟಿ ಗೋಚರರಾಗಿದ್ದಾರೆ. ಇಲ್ಲ ಗುರುದೇವ, ಅದು ವಾಸ್ತವದಲ್ಲಿ ಪಂಡಿತ ರಾಮಕೃಷ್ಣರೇ. ಹೌದು ಗುರುಜಿ, ಬೇಕಿದ್ರೆ ಅಲ್ಲಿ ನೋಡಿ. ಪಂಡಿತ ರಾಮಕೃಷ್ಣ ಇಲ್ಲಿ? ಪಂಡಿತ ರಾಮಕೃಷ್ಣ, ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ಅದೇ ಪ್ರಶ್ನೆ ನಿಮ್ಮನ್ ಕೇಳ್ಬೇಕು ಅನ್ಕೊಂಡಿದ್ದೀನಿ ಗುರುವರ್ಯ. ರಾಜ್ಗುರು ತಥಾಚಾರ್ಯ, ಪಂಡಿತ ರಾಮಕೃಷ್ಣರು ನಮ್ಮ ಪರಮ ಮಿತ್ರರು. ಹೊರಗಾಗ್ತೀನಿ. ಹಾಕ್ಬಿಡಿ ಹಾಕೇ ಬಿಡಿ. ಇವ್ರು ಅದಕ್ಕೆಲ್ಲ ಆಯಕ್ಕೋ. ಪರಿಹಾಸ್ಯ ಮಾಡ್ತಿದ್ದಾರೆ. ಹೇಗ್ ಪ್ರತೀತಿ ಆಗ್ತಿದೆ ಅಂದ್ರೆ ನಿಮ್ಮಿಬ್ಬರಿಗೂ ಮೊದಲೇ ಚೆನ್ನಾಗಿ ಪರಿಚಿತರಿದ್ದೀರೆಂದು. ಹಾ, ನಮ್ಮಿಬ್ಬರ ಸ್ನೇಹ ಪರಿಚಯವಂತೂ ಪೂರ್ತಿ ವಿಜಯನಗರದಲ್ಲೇ ಪ್ರಸಿದ್ಧ. ಏನ್ ಗುರುವರ್ಯ? ಪಂಡಿತ ರಾಮಕೃಷ್ಣ, ನಾವು ರಾಜಗುರು ತಥಾಚಾರ್ಯರನ್ನ ಇಲ್ಲಿ ನಮ್ಮ ಪಿತಾಶ್ರೀ ಆತ್ಮಕ್ಕೆ ಶಾಂತಿಗಾಗಿ ಪೂಜೆಗೆಂದು ಆಮಂತ್ರಿಸಿದ್ದೀವಿ. ಆಚಾರ್ಯರನ್ನೇ ಶಾಂತಿ? ಉತ್ತಮವೇ, ಅತಿ ಉತ್ತಮ. ಶಂಭು ಅವರೇ, ಇವರು ನಿಮ್ಮ ಮಿತ್ರರೇಗಾದ್ರು? ಎಲ್ಲಿಯ ಆನೆ? ನಿಮ್ಮನ್ನ ಆಮೆ ಅಂತಿದ್ದಾರೆ. ನೀವು ನನ್ನನ್ನು ಆಮೆ ಅಂದ್ರ? ಹೊರಗಾಗ್ತೀನಿ. ಇಲ್ಲ, ನಾನು ನಿಮ್ಮನ್ನ ಆನೆ ಎಂದುವು, ಇವರನ್ನ ಆಮೆ ಎಂದುವು. ಇವರು ಆಮೆ. ಇವರು ನಿಮ್ಮ ಮಿತ್ರತ್ವಕ್ಕೆ ಯೋಗ್ಯರಲ್ಲ. ಸಂಭವ ಇರಬಹುದು. ಈಗ ಶ್ರೀಕೃಷ್ಣ ಮತ್ತೆ ಸುಧಾಮರಲ್ಲಿಯೂ ಮಿತ್ರತ್ವ ಇತ್ತು. ನೀವೆಲ್ರೂ ಭೋಜನ ಗ್ರಹಣ ಮಾಡಿ. ಹೊರಗಾಗ್ತೀನಿ. ಇಲ್ಲ, ಭೋಜನ ಆದ್ಮೇಲೆ ಹೊರಗಾಕೋ ಯಾವ ಅವಶ್ಯಕತೆ ಇಲ್ಲ. ನಮ್ ಗುರುಜಿ ಯಾವ ಕೆಲ್ಸಕ್ಕೆ ಬರ್ತಾರೆ, ಅವ್ರನ್ನ ಈಗ್ಲೇ ಕರ್ಕೊಂಡು ಹೊರಗಾಕಿ. ಅಲ್ವಾ ಗುರುಜಿ? ಇಲ್ಲಿವಾ? ಹೌದಲ್ವಾ? ಭೋಜನದ ಕಡೆ ಧ್ಯಾನವನ್ನ ಹರಿಸು, ಇಲ್ದಿದ್ರೆ ನಾವು ನಿನ್ನನ್ನು ಹೊರಗೆ ಹಾಕ್ತೀವಿ. ಆಯ್ತು ಗುರುಜಿ.
ಶಾರದಾ, ಶಾಂತಿಯಿಂದ ತಿನ್ನಿ, ಆರಾಮಾಗಿ. ಹೇಗ್ ಪ್ರತೀತಿ ಆಗ್ತಿದೆ ಅಂದ್ರೆ ದಿನಗಟ್ಲೆಯಿಂದ ಊಟ ಮಾಡಿಲ್ವೇನೋ ಅನ್ನೋ ಹಾಗೆ. ಎತ್ಕೊಳ್ಳಿ. ಏನ? ಅಯ್ಯೋ, ರಸಗುಲ್ಲ ಎತ್ಕೊಂಡ್ ನೋಡಿ, ತುಂಬಾ ಸ್ವಾದಿಷ್ಟವಾಗಿದೆ. ಸ್ವಾಮಿ, ಈ ಪ್ರಕಾರ ಸ್ವಾದಿಷ್ಟವಾಗಿ ಅತಿಥಿ ಭೋಜನ ಗ್ರಹಣ ಮಾಡ್ತಿದ್ರೆ ನಾನು ಪ್ರಫುಲ್ಲನಾಗಿ ಹಾರಾಡ್ತೀನಿ, ಮತ್ತೆ ಮನ ಬಯಸುತ್ತೆ ಹೊರಗಾಕಣ ಅಂತ. ಪ್ರಶಂಸೆಯ ಜೊತೆಗೆ ಒಳಗಾಕೋ ಮಾತಾಡ್ತಿದ್ದಾನೆ. ಹಾ, ಇಲ್ಲ, ನೀವು ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಮಾಲೀಕರು ಇದೇ ತರ ಪ್ರಸನ್ನತೆ ವ್ಯಕ್ತಪಡಿಸ್ತಾರೆ. ಧನ್ಯವಾದ ಮಾಲೀಕರೇ, ಉಪ್ಪಿಟ್ಟು ಬಿಸಿ ಇದೆ. ಇಲ್ಲ ಇಲ್ಲ, ಅದ್ಬೇಡ, ಮಸಾಲೆ ದೋಸೆ ಇದ್ರೆ ತನ್ನಿ. ಹಾ, ನೀವೆಲ್ಲರೂ ಭೋಜನ ಗ್ರಹಣ ಮಾಡಿ. ಅದರಲ್ಲೂ ಭೋಜನ ನಮಗೋಸ್ಕರ ಮಾಡಲಾಗಿತ್ತು, ಆದ್ರೆ ನಾವು ಸಂತುಷ್ಟರಾಗಿದ್ದೇವೆ. ಭೋಜನ ವ್ಯರ್ಥವಾಗುತ್ತೆ, ಅದಕ್ಕೆ ನೀವೇ ತಿನ್ಬಿಡಿ. ಧಣಿಮಣಿ ಎತ್ಕೊಳ್ಳಿ. ನಮ್ಗೆ ಇದಕ್ಕಿಂತ ಅಧಿಕವಾದ ಗ್ರಹಣ ಮಾಡೋಕ್ಕಾಗಲ್ಲ. ಇಲ್ಲ ಇಲ್ಲ, ಭೋಜನ ಅಲ್ಲ, ಆಚಾರ್ಯರನ್ನ ಎತ್ಕೊಳ್ಳಿ. ಅವ್ರು ಅಷ್ಟೊಂದು ತಿಂದಿದಾರಲ್ವಾ, ಸ್ವಯಂ ಹೇಳೋಕ್ಕಾಗಲ್ಲ. ಯಾವ ಅವಶ್ಯಕತೆಯೂ ಇಲ್ಲ. ಗುರುವರ್ಯ, ನಿಮಗ್ ಗೊತ್ತಿದ್ಯಾ ಈ ಶಂಭುವ ಯಾರಂತ? ಇವನು ಜಲಗಳ ಶಾಕಾಲನ ಪುತ್ರ. ಆದ್ರೂ ನೀವಿಲ್ಲಿಗೆ ಬಂದ್ರ? ಅಯ್ಯೋ, ಈ ಭೂಮಿ ಯಾಕೆ ಹೀಗೆ ಕಂಪಿಸ್ತಿದೆ? ಪಂಡಿತ ರಾಮಕೃಷ್ಣ, ಇಲ್ಲಿ ಬನ್ನಿ. ಅಯ್ಯೋ, ಈ ಭೂಮಿ ಯಾಕೆ ಹೀಗೆ ಕಂಪಿಸ್ತಿದೆ? ಯಾಕೆ? ಯಾಕೆಂದ್ರೆ ನಮಗೆ ಇವನ ಹತ್ರ ಬಹಳಷ್ಟು ದಕ್ಷಿಣೆ ಸಿಗುತ್ತೆ. ಮತ್ ನಿಮ್ಗೇನ್ ಅನ್ಸುತ್ತೆ? ದಕ್ಷಿಣೆ ಕೊಟ್ಟು ನಿಮ್ಮನ್ನ ಮುಕ್ತಿಗೊಳಿಸ್ತಾರೆ ಅಂತನಾ? ಅವಶ್ಯ, ನಾವೇ ಇವನ ಪಿತಾಶ್ರೀ ಆತ್ಮಕ್ಕೆ ಮುಕ್ತಿ ಕೊಡಿಸ್ತೀವಲ್ಲ. ಹೌದಾ? ಅವ್ನು ಇಷ್ಟೊಂದು ಮೂರ್ಖನಲ್ಲ ನಿಮ್ಮನ್ನ ಮುಕ್ತಿಗೊಳಿಸೋಷ್ಟು. ಒಂದ್ ವೇಳೆ ಅವ್ನಿಗೇನಾದ್ರೂ ಅನ್ಸಿದ್ರೆ ನೀವು ಮಹಾರಾಜರಿಗೆ ಇವನ್ ಗುಪ್ತ ಸ್ಥಾನದ ಬಗ್ಗೆ ಹೇಳ್ತೀರಾ ಅಂತ ಅವನನ್ನ ಬಂದಿ ಮಾಡ್ತಾನೆ. ಆಗ ನಾವು ಅದರ ಬಗ್ಗೆ ವಿಚಾರಣೆ ಮಾಡ್ಲಿಲ್ಲ. ಮತ್ತೆ ಈಗೇನ್ ಮಾಡೋದು? ರಾತ್ರಿ ಆಗಕ್ಕೆ ಪ್ರತೀಕ್ಷೆ ಮಾಡೋಣ. ಇಲ್ಲ, ನಾವು ಅಧಿಕ ಭೋಜನ ಮಾಡೋಕ್ಕಾಗಲ್ಲ. ಅಯ್ಯೋ, ತಿನ್ನೋದ್ರ ಬಗ್ಗೆ ಮಾತಾಡ್ತಿಲ್ಲ, ಮತ್ತೆ ಓಡಿ ಹೋಗ ಮಾತಾಡ್ತಿದ್ದೀನಿ. ಹೇಗೆ? ರಾತ್ರಿ ನಿಮ್ ಕೊಠಡಿಗೆ ಬಂದು ಅದನ್ನ ಹೇಳ್ತೀನಿ. ಉಚಿತವಿದೆ. ಈಗ ನನಗೆ ಭೋಜನ ಗ್ರಹಣ ಮಾಡಕ್ ಬಿಡಿ. ಇದ್ಯಾಕ್ ಪದೇ ಪದೇ ಅಲ್ಲಾಡ್ತಿದೆ? ಅಮ್ಮ, ಭೋಜನ ಎಷ್ಟು ಸ್ವಾದಿಷ್ಟವಾಗಿತ್ತಲ್ವಾ? ಅಲ್ಲೇಲ ಅಮ್ಮ, ಇಂಥ ಸ್ವಾದಿಷ್ಟ ಭೋಜನ ನನ್ನ ಪೂರ್ತಿ ಜೀವನದಲ್ಲೇ ತಿಂದೇ ಇರ್ಲಿಲ್ಲ. ನಿನ್ ಜೀವನ ತಾನೇ ಎಷ್ಟಿದ್ಯೋ ಗುಂಡಪ್ಪ, ಮೊದಲನೇ ಬಾರಿ ತಿಂದಿದ್ದಾನಂತೆ. ನಿಮ್ ಮಿತ್ರ ಎಷ್ಟು ಒಳ್ಳೆಯವರಲ್ವಾ? ಹಾ ಶಾರದಾ, ಅದೇ ನಿನ್ಗೆ ಯಾರು ಹೇಳಿದ್ರು ಅವ್ನ್ ನನ್ ಮಿತ್ರ ಅಂತ? ಅವ್ನ್ ನನ್ ಮಿತ್ರ ಅಲ್ಲ. ಅಯ್ಯೋ, ಅವ್ನ್ ನಮ್ಗೆ ಇಷ್ಟೊಂದ್ ಸತ್ಕಾರ ಮಾಡ್ತಿದ್ದಾನೆ, ಮತ್ತೆ ನೀನ್ ಅವನ್ ಬಗ್ಗೆ ಹೀಗೆ ಯೋಚನೆ ಮಾಡ್ತಿದ್ಯಾ? ಅಮ್ಮ, ನಾನು ಇಲ್ಲಿಗೆ ನನ್ನ ಇಚ್ಛೆಯಿಂದ ಬಂದಿಲ್ಲ. ಆ ಶಂಭುವ ನನ್ನನ್ನ ಮತ್ತೆ ಗುಂಡಪ್ಪನ ಅಪಹರಣ ಮಾಡಿದಾನೆ. ತನ್ನ ಪಿತಾಶ್ರೀ ಬಚ್ಚಿಟ್ಟಿರೋ ಧನಕೋಶವನ್ನ ಹುಡ್ಕೋಕೆ ಬಾಧೆ ಉಂಟು ಮಾಡ್ತಿದ್ದಾನೆ ನನ್ಗೆ. ಆ ಅತಿಥಿ ಸತ್ಕಾರದ ಹಿಂದೆ ಸ್ವಾರ್ಥ ಆಗ್ತಿದೆ ಅವನು. ಆದ್ರೆ ಅವ್ರು ನಮ್ಗೆ ಎಷ್ಟು ಒಳ್ಳೆ ಉಡುಗೊರೆ ನೀಡಿದ್ದಾರೆ. ಎಷ್ಟೊಳ್ಳೆ ಉಡುಗೊರೆ ನೀಡಿದ್ದಾರೆ. ಓ ಶಾರದಾ ಮಹೋದಯಿ, ಇದೇ ಭ್ರಮೇಲಿ ಇರ್ಬೇಡ. ಅವ್ರು ನಿಮ್ಮನ್ನ ಅದಕ್ಕೆ ಕರ್ಕೊಂಡ್ ಬಂದಿರೋದು ಏಕೆಂದ್ರೆ ನೀವು ನನ್ ಮೇಲೆ ಒತ್ತಡ ಹೇರ್ಲಿ ಅಂತ. ಅಯ್ಯೋ, ನೀನ್ ಇಲ್ಲಿಗೆ ಯಾಕೆ ಬಂದ್ರಿ? ಇಬ್ರು ವ್ಯಕ್ತಿ ನಮ್ ನಿವಾಸಕ್ ಬಂದಿದ್ರು. ಅವ್ರು ನಮ್ಮ ಹತ್ರ ಹೇಳಿದ್ರು, ನೀನ್ ನಮ್ಗೆ ಇಲ್ಲಿಗ್ ಬರೋಕೆ ಆದೇಶ ನೀಡಿದ್ಯಾ ಅಂತ. ಅದಕ್ಕೆ ನಾವಿಲ್ಲಿಗ್ ಬಂದ್ವಿ. ಓ ಅಮ್ಮ, ನಿನಗ್ ಹುಡುಗ ಬುದ್ಧಿ ಯಾವಾಗ ಹೋಗುತ್ತೆ? ಯಾವ್ದಾದ್ರು ಅಪರಿಚಿತ ವ್ಯಕ್ತಿ ಬಂದು ನಾನ್ ಕರ್ದೆ ಅಂದ್ರೆ ನೀನ್ ಬಂದ್ಬಿಡ್ತೀಯಾ? ಏನ್ ಹೇಳ್ತಿದ್ದಾರೆ? ಶಾರದಾ ಹೇಳಿದ್ಲು, ಅದಕ್ಕೆ ನಾವಿಲ್ಲಿಗ್ ಬಂದ್ವಿ. ಅಮ್ಮ, ಇಲ್ಲ, ನಾವ್ ಹೇಳ್ತೀವಿ. ಆ ವ್ಯಕ್ತಿ ಯಾರ ತಗೊಂಡ್ ಬಂದ, ಆದ್ರೆ ಜುಮ್ಕಿ ತರೋದ್ ಮರ್ತ್ಬಿಟ್ಟ. ಅವ್ನ್ ಹೇಳ್ದ, ಒಂದ್ ವೇಳೆ ನಾವ್ ಅವನ್ ಜೊತೆ ಬಂದ್ರೆ ನಮ್ಗೆ ಜುಮ್ಕಿ ಕೊಡ್ತೀನಿ ಅಂತ. ಜುಮ್ಕಿ ಇಲ್ದೆ ಹಾರ ಸುಂದರವಾಗಿ ಕಾಣೋದಿಲ್ಲ ಅಲ್ವಾ? ಅದಕ್ಕೆ ನಾವಿಲ್ಲಿಗ್ ಬಂದ್ವಿ. ಪ್ರಾಪ್ತಿ ಆಯ್ತಾ ನಿನ್ಗೆ ಜುಮ್ಕಿ? ಹಾ, ತುಂಬಾ ಸುಂದರವಾಗಿದೆ. ನಾವ್ ಈಗ್ಲೇ ತೋರಿಸ್ತೀವಿ. ಅಯ್ಯೋ, ಇದೇ ಅದ್ರ ಅವಶ್ಯಕತೆ ಇಲ್ಲ. ಈಗ ವಿಶ್ರಾಮ ಮಾಡಿ. ನಾವೆಲ್ರೂ ರಾತ್ರಿ ಇಲ್ಲಿಂದ ಓಡ್ ಹೋಗಿದ್ದೀವಿ. ಹಾ, ಅಮ್ಮ, ಅಮ್ಮ, ಏನ್ ಮಾಡ್ತಿದ್ಯಾ? ಇದರಿಂದ ಏನ್ ಮಾಡ್ತೀಯಾ? ಅಯ್ಯೋ, ಇದ್ರ ಅವಶ್ಯಕತೆ ಇರುತ್ತೆ. ಅಯ್ಯೋ, ಇದ್ರ ಅವಶ್ಯಕತೆ ಯಾಕಿರುತ್ತೆ? ನೋಡು, ಯಾವುದೇ ಸೈನಿಕರು ಇಲ್ಲ. ಈಗ ಅವಶ್ಯಕತೆ ಇದ್ರು ಅಮ್ಮನ ಲಾಟಿ ಇದೆಯಲ್ವಾ, ಬೆಳ್ಳಿ ಲೇಪನವದ್ದು,
ಅಯ್ಯೋ, ಅಮ್ಮನ್ ದಂಡದಿಂದ ನಾವೇ ಹೇಗ್ ನಡ್ಸೋಕಾಗತ್ತೆ? ಅದಕ್ಕೆ ಹುಟ್ಟಬೇಕಲ್ವಾ? ನಾವೇನಾ? ಶಾರದಾ, ಯಾವತ್ತಾದ್ರೂ ನಿನ್ ಬುದ್ಧಿನ ಪ್ರಯೋಗ ಮಾಡು. ಇಡು ಇಡು ಅದನ್ನ. ಆದ್ರೆ ನಾನು ಹೇಳಿದ್ನಲ್ಲ, ನಡ್ರಿ ನಡ್ರಿ ನಡ್ರಿ. ಗುರುವರ್ಯ, ಗುರುವರ್ಯ. ಏನು? ನಡೀರಿ. ಎಲ್ಲಿಗೆ ಹೋಗ್ಬೇಕು? ಅಯ್ಯೋ, ಓಡ್ ಹೋಗೋಕೆ. ಹಾ, ನಡೀರಿ ನಡೀರಿ. ಬನ್ನಿ. ಅಯ್ಯೋ ರಾಮ, ಈ ಭೂಮಿ ಯಾಕಲ್ಲ ಆಗ್ತಿದೆ? ಗೊತ್ತಾಗ್ತಿಲ್ಲ ಬಂಧು, ಏನು ಅರ್ಥ ಆಗ್ತಿಲ್ಲ. ಅಯ್ಯೋ ರಾಮ, ಮೊದ್ಲೇ ಯಾವ ಸೈನಿಕರು ಇಲ್ಲ. ಇದ್ಯಾವುದೋ ಜಾಲ ಅಲ್ಲ ತಾನೆ? ರಾಮಕೃಷ್ಣ, ಏನಾಯ್ತು? ಯಾಕೆ ನಿಂತ್ಕೊಂಡ್ರಿ? ನಡೀರಿ, ಬೇಗ ನಡೀರಿ. ಈಶ್ವರನ ಕೃಪೆ, ಸೈನಿಕರು ಎಲ್ಲೋ ಪ್ರಸ್ಥಾನ ಮಾಡಿದ್ದಾರೆ. ನಡೀರಿ, ಹೊರಗೋಗೋಣ. ಹಾ ಹಾ ಹಾ, ಬನ್ನಿ ಬನ್ನಿ ಬನ್ನಿ. ಅಯ್ಯೋ ಆಚಾರ್ಯರಿ, ಏನಾಯ್ತು? ಯಾಕೆ ಕೂತ್ರಿ? ನಡ್ರಿ ಬೇಗ, ಮುಂದೆ ನಡ್ರಿ ಬೇಗ. ಶಂಭು ಅವರೇ, ಶಂಭು ಮಹಾಶಯ, ಶಂಭು ಮಹಾಶಯ, ಇಲ್ಲಿ ನೋಡಿ, ನಿಮ್ಮ ಮಿತ್ರ ಪಂಡಿತ ರಾಮಕೃಷ್ಣ ಇಲ್ಲಿಂದ ಓಡ್ ಹೋಗ್ತಿದ್ದಾನೆ. ಶೀಘ್ರ ಬನ್ನಿ ಬನ್ನಿ. ಶಂಭು ಅವರೇ. ಏನಾಯ್ತು ರಾಜ್ಗುರು? ಯಾಕೆ ಕಿರ್ಚ್ಕೊಂಡಿದ್ದು? ನೀವ್ ಹೇಳ್ತಿದ್ರಿ ಪಂಡಿತ ರಾಮಕೃಷ್ಣ ನಿಮ್ಮ ಮಿತ್ರರಂತ, ಆದ್ರೆ ಇವರು ಕದ್ದು ಮುಚ್ಚಿ ಅವರ ಪರಿವಾರದ ಸಮೇತ ಪಲಾಯನ ಮಾಡ್ತಿದ್ದಾರೆ. ಅದಕ್ಕೆ ನಾವು ನಿಮ್ಮನ್ನು ಎಚ್ಚರಿಸಿದ್ವು. ಮತ್ತಷ್ಟೇ ಅಲ್ಲ, ಭೋಜನ ಕೊಠಡಿಯಲ್ಲಿ ಇವರಿಗೆ ನೀವು ಆತಿಥ್ಯ ನೀಡ್ತಾ ಸ್ವಾದಿಷ್ಟ ಭೋಜನ ಮಾಡಿಸಿದ್ರೆ ಇವರು ಕುಳಿತಿದಾಗ ನಿಮ್ಮ ನಿಂದನೆ ಮಾಡ್ತಿದ್ರು ನಮ್ಮ ಸಮಕ್ಷ. ಮತ್ತೆ ನಮ್ಮನ್ನು ಭಯಭೀತಗೊಳಿಸ್ತಿದ್ರು. ಹೇಳ್ತಿದ್ರು ತುಂಬಾ ಕಡಿಮೆ ದಕ್ಷಿಣೆ ಸಿಗುತ್ತೆ ಅಂತ. ನಾವ್ ಹೇಳ್ದೋ, ಇಲ್ಲ ಇಲ್ಲ, ಹಾಗಾವುಕೆ ಸಾಧ್ಯವೇ ಇಲ್ಲ, ಅಧಿಕ ದಕ್ಷಿಣೆ ಸಿಗುತ್ತೆ ಅಂತ. ಕೊಡ್ತೀರಲ್ವಾ ಅಧಿಕ ದಕ್ಷಿಣೆ? ಇಲ್ಲಿ ನಮ್ ಪ್ರಾಣ ಸಂಕಟದಲ್ಲಿದ್ರೆ ಈ ಮುದಿಯಂಗೆ ಇನ್ನೂ ದಕ್ಷಿಣೆ ಬಗ್ಗೆ ಚಿಂತೆ ಆಗ್ತಿದೆ. ನಾವ್ ಇವರಿಗೆ ಹೇಳಿದ್ವು, ಇಲ್ಲಪ್ಪ, ಶಂಭುವ ಅಂತ ಶಂಭುವನೇ ಮಹಾನ್ ಪ್ರಸಿದ್ಧ ಸಮುದ್ರಗಳ ಶಾಕಾಲನ ಪುತ್ರ ಎಂದು. ಯಥಾಶಕ್ತಿ ನಮಗೆ ದಾನ ದಕ್ಷಿಣೆ ಅವಶ್ಯ ಕೊಡ್ತಾನೆ ಅಂತ. ಆದ್ರೆ ಇವನು ಎಲ್ಲರನ್ನು ಭ್ರಮಿತನಾಗಿ ಮಾಡಿ ಇಲ್ಲಿಂದ ಪಲಾಯನ ಮಾಡುವುದಕ್ಕೆ ಪ್ರಚೋದಿಸುತ್ತಿದ್ರು. ಪಂಡಿತ ರಾಮಕೃಷ್ಣ, ಹಾ ಹಾ ಹಾ, ರಾಜ್ಗುರು ನಿಜ ಹೇಳ್ತಿದಾರಾ? ಹೊರಗಾಕ್ತೀನಿ. ಅಯ್ಯೋ, ಹೊರಗೆ ಹಾಕೋಕೆ ಏನ್ ಅವಶ್ಯಕತೆ ಇದೆ? ನಾವೇ ಸ್ವಯಂ ಹೋಗ್ತೇವೆ. ನಡಿ. ನಾವೆಲ್ಗೂ ಬರಲ್ಲ. ಇಲ್ಲ, ನಾವು ಬರುವುದಿಲ್ಲ. ಹಾ, ಒಳ್ಳೆ ನಿರ್ಣಯ ತೆಗೆದುಕೊಂಡಿದ್ದೀರಾ ನೀವು ರಾಜಗುರು. ಈಗ ಇದರಿಂದ ಎಲ್ಲೋ ಸತ್ಯವೂ ತಿಳಿಯುತ್ತೆ ನೀವು ಹೇಗೆ ರಾಜಗುರುವಿನ ಪದವಿಯಲ್ಲಿ ಆಸೀನರಾಗಿದ್ದೀರೆಂದು. ಪಂಡಿತ ರಾಮಕೃಷ್ಣ, ನಮಗೆ ತುಂಬಾ ಖೇದವಿದೆ ನಿಮಗೆ ಇಂಥ ವಿಚಾರವಿದೆ ನಮ್ಮ ಬಗ್ಗೆ ಎಂದು. ಒಂದ್ ವೇಳೆ ಇಲ್ಲಿ ನಿಮ್ಗೆ ಕಷ್ಟವಿದ್ದರೆ ನೀವು ನನಗೆ ಹೇಳಬೇಕಿತ್ತು. ನೀವು ನನ್ನ ಸತ್ಕಾರದಿಂದ ಪ್ರಸನ್ನರಾಗದೆ ಹೋದ್ರೆ ನೀವಿಲ್ಲಿಂದ ಪ್ರಸ್ಥಾನಿಸಬಹುದು, ಹೋಗ್ಬೋದು. ನಿಜವಾಗ್ಲೂ? ಧನ್ಯವಾದ ಧನ್ಯವಾದ ಧನ್ಯವಾದ. ಶೀಘ್ರ ಪ್ರಸ್ಥಾನ ಮಾಡೋಣ. ಆದ್ರೆ ನಾವ್ ಇಲ್ಲಿಂದ ಸುಮ್ನಿರು, ಹೋಗೋದಾದ್ರೂ ನಡಿ ನಡಿ ಎಲ್ಲಿ? ನಡಿ ನಡಿ. ಒಳ್ಳೇದು ಒಳ್ಳೇದು, ಹೋಗಿ 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 ಹೋಗಿ. ಅಯ್ಯೋ, ಏನಾಯ್ತು? ಯಾಕೆ ನಿಂತ್ಕೊಂಡ್ರೆ? ಯಾಕೆ ಕೂಗ್ತಿದ್ದೀರಾ? ನಾವು ನೀರಿನ ಹಡಗಿನ ಮೇಲೆ ನಿಂತಿದ್ದೀವಿ. ಇಲ್ಲಿಂದ ಹೋಗೋಕೆ ಯಾವ ಮಾರ್ಗನೇ ಇಲ್ಲ. ಈಗ ಅರ್ಥ ಆಯ್ತು ಭೂಮಿ ಯಾಕೆ ಹಾಗೆ ಅಲ್ಲಾಡೋ ಹಾಗಾಗ್ತಿತ್ತು ಅಂತ. ಅಯ್ಯೋ ಶಾರದಾ, ಅಮ್ಮ ಶಾರದಾ, ನೀವು ನನಗೆ ಮೊದ್ಲೇ ಹೇಳಕ್ ಆಗ್ತಿರ್ಲಿಲ್ವೇನೋ? ಅದಕ್ಕೆ ನಾವು ನಮ್ ಕೈಯಲ್ಲಿ ಹುಟ್ಟನ ಎತ್ಕೊಂಡಿದ್ವಿ. ನಮ್ಗನ್ಸ್ತು ನೀವೆಲ್ಲೋ ತೆಪ್ಪದ ವ್ಯವಸ್ಥೆ ಮಾಡಿದೀರಾ ಅಂತ. ಶಾರದಾ ಮಹೋದಯಿ, ಒಂದ್ ವೇಳೆ ನಾನೇನಾದ್ರೂ ತೆಪ್ಪದ ವ್ಯವಸ್ಥೆ ಮಾಡಿದಿದ್ರೆ ಹುಟ್ಟಿನ ವ್ಯವಸ್ಥೆ ಸ್ವಯಂ ಮಾಡ್ತಿರ್ಲಿಲ್ವೇನೋ? ಅದ್ ನಮಗ್ ಗೊತ್ತಿರ್ಲಿಲ್ಲ. ನಾವ್ ನಿಮ್ ಅರ್ಧಾಂಗಿ ಅಲ್ವಾ, ಅದಕ್ಕೆ ನಮ್ ಜವಾಬ್ದಾರಿ ನಿಮ್ ಕಾರ್ಯಕ್ಕೆ ಸಹಾಯ ಮಾಡೋದು. ನಾವ್ ನಮ್ ಕರ್ತವ್ಯ ನಿಭಾಯಿಸ್ತಿದ್ವಿ. ಹೇ ಭಗವಂತ, ದೂರದವರೆಗೂ ನೀರಿದೆ, ಏನ್ ಮಾಡ್ಲಿ? ಹೇಳಿರ್ಲಿಲ್ವಾ ನಾನು ಇದು ಅವಶ್ಯ ಜಾಲ ಅಂತ?
ನೀನ್ ಸಿಗಾಕೊಳ್ಳಲ್ಲದೆ ನನ್ನ ಸಿಗಾಕ್ಸ್ದೆ. ಈಗೇನ್ ಮಾಡ್ತೀಯ? ಗೊತ್ತಿಲ್ಲ ಬಂಧು. ಈಗ ಅದೇ ಮಾಡ್ಬೇಕು, ಆ ಶಂಭುವ ಬಯಸ್ದ ಹಾಗೆ.